ಹಾಯ್ ಫ್ರೆಂಡ್ಸ್, ನಾವು ಹೋಗಿದ್ದೊಂದು ರೀಸೆಂಟ್ ರೈಡ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ವೀಕೆಂಡ್ ಆದರೂ ಮನೇಲಿರಬಾರ್ದಾ ಅಂತ ಮನೇಲಿ ಉಗಿದಿದ್ದನ್ನೇ ಆಶೀರ್ವಾದ ಅಂದ್ಕೊಂಡು ಹೊರಟೆ. ನನ್ನ ಫ್ರೆಂಡ್ಸ್ ದಾರಿಲಿ ಸಿಗ್ತಾರೆ ಇಬ್ಬರು, ನೈಸ್ ರೋಡ್ ದಾಟಿದ ಮೇಲೆ. ಸೊ ಈಗ ರಾಮನಗರ ಹತ್ರ ಅಂತ ತಿಮ್ಮಪ್ಪನ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅಲ್ಲಿ ಆಫ್ ರೋಡು ಮಾಡ್ಬೋದು ಅಂತೆಲ್ಲ ಯಾರೋ ಹೇಳಿದರು. ಅದೊಂದು ಸಾಕಾಯ್ತು ನೋಡಿ ನನಗೊಂದು ಇಂಟ್ರೆಸ್ಟ್ ಬರ್ಸೋಕ್ಕೆ. ಬನ್ನಿ, ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ ಎಲ್ಲ ತೋರಿಸ್ತೀನಿ. ಟೂ ವೀಲರ್ ರೋಡ್ಸವರು ಒಂದು ಮೇನ್ ಗಮನದಲ್ಲಿ ಇಟ್ಕೋಬೇಕಾಗಿರೋ ಪಾಯಿಂಟ್ ಏನಂದ್ರೆ, ಎಕ್ಸ್ಟ್ರೀಮ್ ರೈಟ್ ಆಗಲಿ ಎಕ್ಸ್ಟ್ರೀಮ್ ಲೆಫ್ಟ್ ಆಗಲಿ ಇರಬಾರ್ದು. ಎಸ್ಪೆಷಲಿ ಬೈಕರ್ಸು ಈ ಮಿಡಲ್ ಲೈನಲ್ಲಿ ಏನು ಆ ವೈಟ್ ಪಟ್ಟಿಗಳು ಕಾಣ್ತಿದೆಯೋ ಅದ್ರ ಪಕ್ಕದಲ್ಲಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು ತುಂಬ ಸೇಫ್. ಲೆಫ್ಟ್ ಸೈಡು ಸರ್ವಿಸ್ ರೋಡು ಅಥವಾ ಸರ್ವಿಸ್ ರೋಡ್ ಇಲ್ದಿದ್ರೂ ಪರವಾಗಿಲ್ಲ, ಆ ಲೆಫ್ಟ್ ಸೈಡ್ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಇರುತ್ತೆ. ಪ್ಲಸ್ ಹಳ್ಳಿಗಳ ಕಡೆಯಿಂದ ಆಪೋಸಿಟ್ ಡೈರೆಕ್ಷನಿಂದ ಬರೋರು ಇರ್ತಾರೆ. ಅದರಿಂದ ಲೆಫ್ಟ್ ತುಂಬ ಸೇಫ್ ಅಲ್ಲ. ರೈಟ್ ಸೈಡು ಏನೇ ಬೇಲಿ ಹಾಕಿರಲಿ, ಎಷ್ಟೇ ಎತ್ತರದ ಮರ ಇರಲಿ, ಜನ ದಾಟ್ಕೊಂಡು ಬಂದೇ ಬರ್ತಾರೆ. ಎರಡನೇದು, ಕಂಟಿನ್ಯೂಸ್ ಆಗಿ ಓಡಿಸಿ ಅದೊಂದು ಪ್ಯಾರಡಾಕ್ಸ್ ಟೈಪ್ ಆಗಿರುತ್ತೆ. ರೋಡ್ ನೋಡ್ತಾನೆ ಇರ್ತೀವಿ, ಮಿರೇಜಸ್ ಎಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗಿರುತ್ತೆ ನಮಗೆ. ಸೊ ರೈಟ್ ಸೈಡು ಸಡನ್ ಆಗಿ ಅಡ್ಡ ಮೀಡಿಯಂ ಬರುತ್ತಲ್ಲ, ಅದೇನಾದ್ರೂ ಒಂಚೂರು ಎಕ್ಸ್ಟೆಂಡ್ ಆಗಿದ್ರು ಮಿಸ್ ಮಾಡೋ ಚಾನ್ಸ್ ಇರುತ್ತೆ. ಅಥವಾ ಸಡನ್ ಆಗಿ ಅದನ್ನ ಅವಾಯ್ಡ್ ಮಾಡಬೇಕಾದ್ರೆ ಒಂದು ಶಾಕ್ ಥರ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಸೇಫ್ ರೂಟು ಮಿಡಲ್ ಲೈನ್ನ ಫಾಲೋ ಮಾಡ್ಕೊಂಡು ಹೋಗೋದು. ಇನ್ ಕೇಸ್ ತುಂಬ ವೆಹಿಕಲ್ಸ್ ಇದ್ದು ಹಾಂಕ್ ಮಾಡ್ತಿದ್ರೆ ಹಿಂದೆಯಿಂದ, ಅವಾಗ ಒಂದು ಸ್ವಲ್ಪ ಜಾಗ ಬಿಟ್ಬಿಡಿ. ಬಟ್ ಆದಷ್ಟು ಮಿಡಲ್ ಲೈನ್ನ ಫಾಲೋ ಮಾಡಿ. ನೀವು ಇವಾಗ ಲಾರಿಗಳನ್ನೆಲ್ಲ ನೋಡಿದ್ರೆ ಅವ್ರ ಯೂಶಲ್ ಆಗಿ ಇವನೊಬ್ಬನ್ ಬಿಟ್ಟು, ಯಾರೋ ಜೇಮ್ಸ್ ಬಾಂಡ್ ಇವನೊಬ್ಬನ್ ಬಿಟ್ಟು ಯೂಶಲ್ ಆಗಿ ಎಲ್ಲರೂ ರೈಟ್ ಲೈನೇ ಫಾಲೋ ಮಾಡ್ತಾರೆ. ಸ್ಲೋ ಮೂವಿಂಗ್ ವೆಹಿಕಲ್ ಇದ್ರೂ ಕೂಡ ಅವ್ರು ರೈಟೇ ಮೇಂಟೈನ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಆ ಲೈನ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ. ಇದೊಂದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಹೈವೇಲಿ ರೈಡು ಚೆನ್ನಾಗಿರುತ್ತೆ, ಸೇಫ್ ಆಗೂ ಇರುತ್ತೆ. ಇಲ್ಲಿಂದ ರೋಡ್ ಪೀಸ್ಫುಲ್ ಆಗಿದೆ ಅನ್ನಂಗೆ ತೋರಿಸ್ತಾ ಇದೆ. ಕರೆಕ್ಟಾಗಿ ರಾಮನಗರ ಸಿಗ್ನಲ್ ಅಲ್ಲಿ ರೈಟ್ ತಗೋಬೇಕು ಬೆಂಗಳೂರು ಕಡೆಯಿಂದ ಬರೋರು. ಚನ್ನಪಟ್ಟಣ ಕಡೆಯಿಂದ ಬರೋರು ರಾಮನಗರ ಸಿಗ್ನಲ್ ಅಲ್ಲಿ ಲೆಫ್ಟ್ ತಗೋಬೇಕು. ಒಂದೇ ರೋಡು ಇದು. ಶಾನ್ಭೋಗ್ನಹಳ್ಳಿ ಅಂತ ಒಂದು ಹಳ್ಳಿ ಇದೆ, ಆ ಹಳ್ಳಿ ಕಡೆ ಹೋಗ್ತಾ ಇದೆ. ಮುಂದೆ ಫುಲ್ ತೆಂಗಿನ ಮರ ಹಾಕ್ಯಾರೆ, ಎಲ್ಲ ಬರುತ್ತೆ, ಚೆನ್ನಾಗಿದೆ. ಈ ರೋಡಲ್ಲಿ ಒಂದ್ಸತಿ ಒಂದು ರೆಸಾರ್ಟಿಗೆ ಬಂದಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಇಲ್ಲೊಂದು ಕಡೆ ರೈಟ್ ತಗೋಬೇಕು. ಇದೇ ರೋಡಲ್ಲಿ ಬಂದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕೂಟಗಲ್ ತಿಮ್ಮಪ್ಪನ ಬೆಟ್ಟ ಅಂತ. ಸೊ ಬನ್ನಿ, ಇದೊಂದು ಟ್ರಯಲ್ ಇದೆಯಂತೆ, ನೋಡೋಣ. ಹುಷಾರಾಗಿ ಹೋಗ್ಬೇಕು, ಯಾರೇ ಬಂದ್ರೂ ಸಿಂಗಲ್ ರೋಡು.
ಇದ್ರ ಮೇಲೆ ಬಿಡಲ್ಲ ಅಂತ ಹೇಳಿದ್ದಾರೆ, ನೋಡೋಣ. ಹಾಂ ಹಾಂ, ಇದ್ರ ಮೇಲೆ ಹೋಗ್ಬೇಕಾ? ಇಳಿಯೋದು ಹಿಂಗೆ. ನೋಡಿ TM Hills ಅಂತೂ ಇಂತೂ ಬಂದ್ವಿ ಇಲ್ಲಿಗೆ. ಸೆಲ್ಫಿ ಸ್ಟಾರ್ಸ್. ಇಲ್ಲಿಂದ ಹೊರಡೋಣ ಬನ್ನಿ. ಇಳಿಬೇಕು. ಯಪ್ಪ ಚುಚ್ತಾ ಇದೆ ಹಾಕ್ಕೊಂಡು. ಇಲ್ಲೊಂದು ಪೈಪು ಬೇರೆ ಅಡ್ಡ ಹಾಕ್ಬಿಟ್ಟಿದ್ದಾರೆ. ರಾಮ ರಾಮ. ಹಾಂ, ಆರಾಮಾಗಿ ಇಳಿತಾ ಇದೆ ಗಾಡಿ. ಯೋಚನೆ ಇಲ್ಲ. ಹತ್ತಬೇಕಾದ್ರೆ ಹತ್ತೋದ್ರ ಮೇಲೆ ಕಾನ್ಸಂಟ್ರೇಷನ್, ಮಾತಾಡಲೇ ಇಲ್ಲ. ಇಳಿಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ಹಾಂ, ಇಳಿಯಪ್ಪ ಇಳಿ, ಆರಾಮಾಗಿ ಇಳಿ. ದೇವಸ್ಥಾನ ಇದೆ, ರಂಗನಾಥಸ್ವಾಮಿ ದೇವಸ್ಥಾನ. ಒಂದು ಚಿಕ್ಕ ಕೊಳ ಇದೆ, ಚೆನ್ನಾಗಿದೆ. ಇಲ್ಲಿ ತುಂಬ ತಾವರೆ ಹೂವು ಬಿಡುತ್ತೆ ಅಂತ ಯಾರೋ ಇಲ್ಲಿ ಹೇಳಿದ್ರು, ನೋಡಿದ್ರೆ ಇಲ್ಲಿ ಒಂದೂ ಇಲ್ಲ ಆ್ಯಕ್ಚುಲಿ. ಮೊಬೈಲ್ ಟವರ್ ಬೇರೆ ಹಾಕ್ಬಿಟ್ಟಿದ್ದಾರೆ ದೇವಸ್ಥಾನ ಪಕ್ಕದಲ್ಲಿ. ಚೆನ್ನಾಗಿದೆ, ಪ್ರಶಾಂತವಾಗಿದೆ ಜಾಗ. ಓಕೆ, ಬಾಯ್ ಬಾಯ್ ತಿಮ್ಮಪ್ಪ, ಹೋಗಿ ಬರ್ತೀವಿ. ಚೆನ್ನಾಗಿತ್ತು, ಚಿಕ್ಕ ಟ್ರೈಯಲ್ಲು, ತುಂಬ ದೊಡ್ಡದೇನಿಲ್ಲ. ಅಲ್ಲೆಲ್ಲ ಸ್ಪ್ಲೆಂಡರಲ್ಲೆಲ್ಲ ಹತ್ತಿಸ್ಬಿಟ್ಟಿದ್ದಾರೆ ಜನ, ಲೋಕಲ್ ಅವರು. ಅಲ್ಲಿ ಬೆಟ್ಟದ ಮೇಲೆ ಹೋಗಿದ್ದಾಗ ಅಲ್ಲೊಬ್ರು ತಾತ ಸಿಕ್ಕಿದ್ರು, ಬಿಡಿ ಸೆತ್ಕೊಂಡು ಆರಾಮಾಗಿ ಸೂಪರ್ ಸ್ಟೈಲಿಶ್ ಆಗಿ ನಿಂತಿದ್ರು. ಆ ತಾತ ನಮ್ಮನ್ನು ನೋಡ್ಬಿಟ್ಟು, ಇಲ್ಲಿನ ಕತೆ ಹೇಳ ನಿಮಗೆ ಅಂದರು. ಹೇಳಿ ತಾತ ಅಂದ್ಬಿಟ್ಟು ನಾನು ಕ್ಯಾಮ್ರಾ ಹೊರಗೆ ತೆಗೆದ್ರೆ, ಕ್ಯಾಮ್ರಾ ನೋಡ್ತಿದ್ದಂಗೆ 5,000 ರೂಪಾಯಿ ಆಗುತ್ತೆ ಅಂದ್ಬಿಡೋದ ನಮಗೆ. ಓ, ಈ ತಾತ ಯಾರೋ ಟೋಕನ್ ತಾತ ಇರಬೇಕು ಅಂದ್ಕೊಂಡು, ಬೇಡ ತಾತ ನಾವು ಗೂಗಲಲ್ಲೇ ನೋಡ್ಕೊತೀವಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಬಟ್ ಇವಾಗ ಅನ್ನಿಸ್ತಾ ಇದೆ, ಮೋಸ್ಟ್ಲಿ ಒಂಚೂರು ಏನಾದರೂ ನೆಗೋಷಿಯೇಟ್ ಮಾಡಿ ತಾತ ಹತ್ರ ಕತೆ ಕೇಳಬೇಕಿತ್ತು. ಈ ಲೋಕಲ್ ಅವ್ರಿಗೆ, ಅದರಲ್ಲೂ ವಯಸ್ಸಾದವ್ರಿಗೆ ಹಾಡು ಕಥೆಗಳು ಚೆನ್ನಾಗಿ ಗೊತ್ತಿರುತ್ತೆ. ಸ್ವಲ್ಪ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಬೇಜಾರಾಯಿತು. ಇರಲಿ ಬಿಡಿ, ಬೇಜಾರು ಮಾಡ್ಕೊಂಡಾದ್ರೆ ಇವಾಗ ಏನು ಮಾಡೋದು, ಆಗೋಗಿರೋ. ಮುಂದೆ ಹೋಗಿ ಗೇಟ್ ಬೀಳುತ್ತೆ, ಮುಂದೆ ಹೋಗಿ. ಹಾಂ, ಬೈಕ್ ಹೋಗೋದಕ್ಕೆ ಮಾತ್ರ ಅದು ಯಾಕೆ ಇಷ್ಟು ಚಿಕ್ಕ ಜಾಗ ಮಾಡಿಟ್ಟಿದಾರೋ ಗೊತ್ತಿಲ್ಲ. ಟ್ರಯಂಫ್ BMW ಬಂದರೆ ಅದ್ರಲ್ಲಿ ನುಗ್ಗುತ್ತೋ ಇಲ್ವೋ. ಓಕೆ, ಇಂದಿಗೆ ನಮ್ಮ ಪ್ರಯಾಣ ಮುಕ್ತಾಯ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಟಾಟಾ.